ನಿರೀಕ್ಷೆ, ಅತಿಯಾದ ಬಯಕೆ, ಅಪೇಕ್ಷೆ ಇರಬಾರದು. ನಿರಪೇಕ್ಷೆ ಅಂದ್ರೆ ಎಷ್ಟು ಬೇಕು ಅಷ್ಟರೊಳಗನ ಸಂತೋಷವಾಗಿ ಜೀವನವನ್ನು ಸಾಗಿಸಬೇಕು. ವಿಷಯಗಳಲ್ಲಿ ಉದಾಸೀನ. ವಿಷಯಗಳಂದ್ರೆ ಕೇಳಿರಲ್ಲ ನಿನ್ನೆ, ಯಾವ್ಯಾವ ವಿಷಯಗಳು, ಯಾವ್ಯಾವ ವಿಷಯ ನಿಮ್ಮನ್ನ ಅದಕ್ಕೆ ಕರೆಸಿವಿ ಅಂತ ಕೇಳ್ತೀರೇನು? ವಿಷಯಾದಿಗಳು 5 ಯಾವ್ಯಾವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದಕ್ಕೆ ಮನುಷ್ಯನ ಮನಸ್ಸು ಸೋಲ್ತದ, ಸ್ಪರ್ಶ ಸುಖಕ್ಕೆ ಮನುಷ್ಯನ ಮನಸ್ಸು ಸೋಲ್ತದ, ರೂಪಕ್ಕೆ ಸೋಲ್ತದ, ರಸಕ್ಕೆ ಸೋಲ್ತದ, ವಾಸನೆಗಿನೂ ಸೋಲ್ತದ, ರುಚಿಗಿನೂ ಮನಸ್ಸು ರುಚಿಯಿಂದ ಹರಿದಾಡ್ಕೋತ ಹೋಗಿಬಿಡ್ತದ, ತನ್ನನ್ನು ತಾನು ಮರೆತು ಬಿಡುತ್ತದ. ಹಾಗೆ ಇವು 5 ಪಂಚ ವಿಷಯಗಳು. ಆ ತೆಗೆದ್ರೆ 5 ವಿಷ ಇದ್ದಂಗಿವು. ಇವುಗಳನ್ನು ಯಾರು ಅತಿಯಾಗಿ ಬಯಸ್ತಾರ, ಮೋಹಿಸ್ತಾರ, ಈ 5ರೊಳಗೆ ಸಿಕ್ಕ ಹಾಕೋತಾರಲ್ಲ, ಅವರು ನಾಶ ಆಗಿ ಹೋಗ್ತಾರಂತ ತಿಳ್ಕೊಂಡು ಬಲ್ಲವರು ಹೇಳಿದಾರ. ಅದಕ್ಕೆ ವಿಷಯಗಳಲ್ಲಿ ಉದಾಸೀನ ಅಂದ್ರೆ ಅವುಗಳನ್ನು ತಮ್ಮಷ್ಟಕ್ಕೆ ತಾವು ಬಿಟ್ಟು ಬಿಡೋದು, ಅವುಗಳ ಹಿಂದೆ ಬೆನ್ನು ಹತ್ತಿ ಹೋಗಬಾರ್ದು. ರೂಪದಿಂದ, ಶಬ್ದದಿಂದ, ಸ್ಪರ್ಶದಿಂದ, ರುಚಿಯಿಂದ, ವಾಸನೆಯಿಂದ ಹೋಗಬಾರ್ದಂತ ತಿಳ್ಕೊಂಡು ಅನುಭಾವಿಗಳು, ಜ್ಞಾನಿಗಳು ಹೇಳ್ಕೋತ ಬಂದಿದ್ದಾರೆ. ಆ ದೃಷ್ಟಿಯಿಂದ ಏನು ಮಾಡೋದು? ಈ ವಿಷಯಾದಿಗಳನ್ನು ತ್ಯಜಿಸೋದು. ಇವುಗಳಿಗೆ ಅತಿಯಾಗಿ ಅಂಟಿಕೊಳ್ಳಲಾರದಂಗ ನಿರ್ಲಿಪ್ತ ಸ್ಥಿತಿಯೊಳಗೆ ಇರೋದು. ಈಗ ಕುಂಬಾರ ಹುಳ ಅಂತ ಒಂದದ. ಕುಂಬಾರ ಹುಳ ಅಂದ್ರೆ ತಿಳಿತದನು, ಒಂದು ಹುಳ ಅದ. ಅದು ಎದರಾಗ ಬದುಕ್ತದಂತ ಕೇಳಿದ್ರೆ ಅದು 24 ಗಂಟೆ ಕೆಸರಾಗನ ಇರ್ತದೆ. ಅದ್ರ ಬದುಕಂದ್ರನ ಕೆಸರು ಬಿಟ್ಟು ಅದಕ್ಕೆ ಬದುಕಾಗೋದಿಲ್ಲ ಆ ಹುಳಕ್ಕೆ. ಆದರೂ ಸಹಿತ ಇಷ್ಟು ಚಂದ ಬದುಕ್ತದಲ್ಲದು ಕುಂಬಾರದ ಹುಳ. ಕೆಸರಾಗಿದ್ರೂ ಸಹಿತ ಆ ಕೆಸರನ್ನ ತನ್ನ ಮೈಗೆ ಒಂದಿಷ್ಟು ಅಂಟಿಸಿಕೊಂಡಿರುವುದಿಲ್ಲ, ಅಷ್ಟು ಚಲೋ ಬದುಕ್ತದ. ನಮಗ ಕೆಸರಾಗ ಇದ್ದು ಕೆಸರು ಹಚ್ಚಿಕೊಳ್ಳಾರ್ದಂಗೆ ಬದುಕಂದ್ರೆ ಆಗ್ತದನ? ಆಗ್ತದ? ಆಗುದಿಲ್ಲ. ನಮ್ಮ ಕೈ ಅಟ್ಟ ಕೆಸರಲ್ಲ, ಕಾಲ ಅಷ್ಟ ಅಲ್ಲ, ಮೈಯೆಲ್ಲ ಕೆಸರಾಗಿ ಹೋಗಿರ್ತದ. ಅದು ಕೆಸರಾಗ ಇರ್ತದ, ಭಾಳ ಸ್ವಚ್ಛ ಇರ್ತದ. ಹಾಗೆ ಕುಂಬಾರದ ಹುಳ ಹೆಂಗೆ ಬದುಕ್ತದಲ್ಲ, ಕೆಸರಾಗಿದ್ದೂ ಸಹಿತ ಸ್ವಚ್ಛಂದವಾಗಿ ಬಾಳಿ ಬದುಕ್ತದಲ್ಲ, ಹಾಗೆ ಮನುಷ್ಯ ಸಂಸಾರ ಅನ್ನುವಂಥ ಕೆಸರಿನೊಳಗೆ ಇರಬೇಕು. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಲಾರದಂಗೆ ಇರಬೇಕು. ಇದು ನಿಜವಾದ ಸಂಸಾರವನ್ನು ಅನುಭವಿಸುವ ಪರಿ. ಹೆಂಗೆ ಬಾಳಿ ಬದುಕಿದ್ರು ಅವರು ಸಂತರು, ಶರಣರು. ಯಾವುದನ್ನೂ ಹಚ್ಚಿಕೊಳ್ಳಲಿಲ್ಲ. ಮತ್ತು ಹಚ್ಚಿಕೊಳ್ಳಾರ್ದ ವ್ಯವಹಾರ ಬಿಟ್ರೇನು? ವ್ಯವಹಾರ ಮಾಡಿದ್ರು. ಹೆಂಡತಿ ಕೂಟು ವ್ಯವಹಾರ ಮಾಡಿದ್ರು, ಮಕ್ಕಳು ಕೂಟು ವ್ಯವಹಾರ ಮಾಡಿದ್ರು, ನೆರೆಹೊರೆಯವ್ರ ಕೂಟು ವ್ಯವಹಾರ ಮಾಡಿದ್ರು, ಬಂಧು ಬಾಂಧವರ ಜೊತೆಗೆ ವ್ಯವಹಾರ ಮಾಡಿದ್ರು. ಎಲ್ಲ ಮಾಡಿನೂ ಸಹಿತ ಮಾಡಲಾರ್ದಂಗಿದ್ರು. ಹಂಗ ನಾವು ಸಂತರ, ಶರಣರ ಜೀವನ ಚರಿತ್ರೆಯನ್ನು ಕೇಳಿ ಮರೆಯುವುದಲ್ಲ, ಅವರಂಗನ ಒಂದಿಷ್ಟು ಯಾವುದಕ್ಕೂ ಅಂಟಿಕೊಳ್ಳಲಾರ್ದಂಗ ಬದುಕೋದನ್ನು ಕಲಿಬೇಕು ಮನುಷ್ಯ. ಸಂತರಿಗೂ ಶರಣರಿಗೂ ನಮಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಅವರು ಈ ಜಗತ್ತಿಗೆ ಬಂದಾಗ ಇದ ಸೂರ್ಯ ಬೆಳಕ ಚೆಲ್ತಿದ್ದ, ಇದ ಚಂದಿರ ಹಾಲು ಬೆಳದಿಂಗಳು ಸುರಿತಿದ್ದ, ಇದ ನಕ್ಷತ್ರಗಳು ಮಿನುಗುತ್ತಿದ್ದುವು, ಇದೇ ಸಾಗರ ಸರೋವರ ಹರಿತಿದ್ದುವು, ಇದೇ ಭೂಮಿ ಬೆಳಿತಿತ್ತು, ಇದೇ ಗಾಳಿ ಬೀಸ್ತಿತ್ತು. ಅವರು ಬಂದಾಗನು ಇದ ಜಗತ್ತು, ನಾವು ಬಂದಾಗನು ಇದ ಜಗತ್ತದ. ಜಗತ್ತೇನಾದರೂ ಬದಲಾಗ್ಯದೇನು? ಜಗತ್ತು ಬದಲಾಗಿಲ್ಲ. ಅವರು ಬಂದಾಗನು ಅದ ಸೂರ್ಯ ಬೆಳಕು ಕೊಟ್ಟಾನ, ನಾವು ಬಂದಾಗನು ಅದ ಸೂರ್ಯ ಏನಾದರೂ ಬದಲಾಗ್ಯನೇನು? ಚಂದ್ರ ಬದಲಾಗ್ಯನೇನು? ಭೂಮಿ ಬದಲಾಗ್ಯದೇನು? ಗಾಳಿ ಬದಲಾಗ್ಯದೇನು? ಯಾವುದೂ ಬದಲಾಗಿಲ್ಲ. ಆದ್ರೆ ಇದ ಜಗತ್ತಿನೊಳಗೆ ಇದ್ದುಕೊಂಡು ಅವರು ಸಂತರು ಶರಣರಾಗಿ ಹೋದ್ರು. ಮತ್ತು ನಮಗ್ಯಾಕ ಆಗಾಕ ಬರೋದಿಲ್ಲ? ಎಲ್ಲಿ ತಪ್ಪಿವಿ ಅಂತ ಕೇಳಿದ್ರೆ ಇಷ್ಟೇ ವ್ಯತ್ಯಾಸ ಅವರಿಗೂ ನಮಗೂ. ಅವರು ಸಂಸಾರ ಮಾಡಿನೂ ಸಹಿತ ಮಾಡಲಾರ್ದಂಗಿದ್ರು, ನಾವು ಸಂಸಾರ ಮಾಡಿ ಪೂರ ಅದನ್ನೇನು ಮಾಡೀವಿ, ನಮ್ಮ ತಲೆಯೊಳಗ ಮನಸ್ಸಿನೊಳಗ ಎಲ್ಲ ಹಾಕ್ಕೊಂಡು ಬಿಟ್ಟಿವಿ. ಮನಸ್ಸನ್ನು ಕೆಡಿಸ್ಕೊಂಡಿವಿ, ತಲೆನೂ ಕೆಡಿಸ್ಕೊಂಡಿವಿ. ದೋಣಿ ನೀರಿನೊಳಗಿದ್ರ ಚಂದ ಸಾಗ್ತದ, ದಡ ಮುಟ್ಟುತ್ತದೆ. ಮತ್ತು ದೋಣಿ ಒಳಗನ ನೀರು ತುಂಬಿತು ಅಂದ್ರೆ ದೋಣಿ ದಡ ಮುಟ್ಟುತ್ತದೇನು? ಎಂದು ಮುಟ್ಟುದಿಲ್ಲ, ಮುಳುಗಿ ಹೋಗುತ್ತ.
ಹಂಗ ನಾವು ಸಂಸಾರ ಅನ್ನುವಂಥ ದೋಣಿಯೊಳಗ ನಾವಿರ್ಬೇಕೇ ಹೊರತು ನಮ್ಮೊಳಗನ ಇಡೀ ಸಂಸಾರ ಇತ್ತು ಅಂದ್ರೆ ನಮ್ಮ ಸುಂದರವಾದ ಬದುಕುನು ಮುಳುಗಿ ಹೋಗುತ್ತದೆ, ವ್ಯರ್ಥವಾಗಿ ಹೋಗುತ್ತದೆ. ಅದಕ್ಕೆ ಅವ್ರಂತಾರ, ಹೆಂಗೆ ಬದುಕಬೇಕಲ್ಲ ನೀನು. ಒಂದು ವಚನ ಹೇಳ್ತಾರ ಅವ್ರು, ಭಾಳ ಚಲೋ ವಚನ. ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಕಣ್ಣಾಲಿಯಂತೆ, ನೇಯ್ ಹತ್ತದ ನಾಲಿಗೆಯಂತೆ, ಸಿದ್ಧ ಸೋಮನಾಥ ನಿಮ್ಮ ಶರಣರು ಎಲ್ಲ ಸುಖಂಗಳ ಸುಖಿಸಿಯು ಬೇರಿಪ್ಪರು. ಎಷ್ಟು ಚಲೋ